6 4 ಬರ್ತೀನಿ. 6 9 54 ಬರ್ತೀನಿ ರೀ. 2 ಕೈಲಾಗ ಕೂರ್ಸೀನಿ ರೀ 56 ಬರ್ತೀನಿ. 6 3 18 ರೀ 5 ಕೂರ್ಸೀನಿ ರೀ 23 ಬರ್ತೀನಿ. 2364. ಯಾವ ಗ್ರಾಮಗಳಿಗೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಭೇಟಿ ನೀಡಲ್ವೋ ಅಲ್ಲಿಗೆ ವಾರ್ತಾಭಾರತಿ ಭೇಟಿ ನೀಡುತ್ತೆ. ಅವರ ಸಮಸ್ಯೆಗಳಿಗೆ ಕಿವಿಯಾಗಿ ಅದೆಲ್ಲಿಗೆ ತಲುಪಿಸಬೇಕು ಅಲ್ಲಿಗೆ ತಲುಪಿಸುತ್ತೆ. ಕಲ್ಯಾಣ ಕರ್ನಾಟಕದ ಗುಳೆ ಸಮಸ್ಯೆ ಬಗ್ಗೆ ನಮ್ಮ ತಂಡ ಅಧ್ಯಯನ ನಡೆಸಲು ಮುಂದಾಗಿದ್ದು ಯಾದಗಿರಿ ಜಿಲ್ಲೆಯ ಶರಣರಬೀಡು ಶಹಾಪುರ ತಾಲೂಕಿನ ನಡುವಿನ ತಾಂಡ ಹೋತಪೇಟಕ್ಕೆ ಎಲ್ಲ ಹೋಗ್ಯಾರಿ ಮಾಡ್ಕೊತೀನಿ. ಬೆಂಗಳೂರು ಕಡೆಗೆ ಹೋಗ್ಯಾರ, ಬೊಂಬಾಯಿ ಕಡೆಗೆ ಹೋಗ್ತಾರೆ. ಮೂರು ಇಲ್ಲ, ಯಾರು ಮಕ್ಕಳಿಲ್ಲ. ಇವ್ರು ಮುಂದಕ್ಕೆ ಇಬ್ಬರೇ ಇವಿ ನಾವು. ಏನಿಲ್ಲ ರೀ, ನಮ್ದು ಹೊಲ ಇಲ್ಲ, ಮನೆ ಇಲ್ಲ. ನಾವು ದುಡಿಬೇಕು, ತಿನ್ನಬೇಕು. ಮಕ್ಕಳಂದ್ರೆ ನೋಡಂಗಿಲ್ಲ, ಮಾಡಂಗಿಲ್ಲ. ಬೊಂಬಾಯಲ್ಲಿ ಹುಡುಗರು ಹೋಗ್ಯಾರ ರೀ. ಬೊಂಬಾಯಿಗೆ ಹೋಗ್ಯಾರ. ಇದೇ ಈಟ ಅದು ಇದು ಯಾವುದೂ ಗೌಂಡಿ ಕೆಲಸ ಅದು ಇದು ಮಾಡಾಕತ್ಯಾರ. ಕಾಯಿಕಲಿ ಇಲ್ಲ, ಮನೆ ಇಲ್ಲ ರೀ. ಮೂರು ಮಕ್ಕಳು ದುಡಿದಾಕ ಹೋಗ್ಯಾರ. ನಾವು ಬರೋ ಮನೆ ದೇವಕ್ಕೆ ಹೋಗ್ತೀವಿ. ಆ ಕಡೆ ಬೇಡ್ಕೊಂತೀನಿ ಹೋಗ್ಯಾರ ಬೊಂಬಾಯಿ ಪುನಃ. ಮುದುಕ ಆರಾಮಿಲ್ಲ, ಲಕ್ಕ ಹೊಡೆದ ಒಬ್ಬಾಕಿ ಬಿಡಿಕೆ ಎಲ್ಲರೂ ಹೋಗ್ಬಿಟ್ಟಾರ. ಮುದುಕಾಯಿ ನಾವು ಇಬ್ಬರೇ ನಾವು ದುಡಿಬೇಕು, ತಿನ್ನಬೇಕು. ಮಕ್ಕಳ ಸೋಸಿದಾರು ಬೊಂಬಾಯಿ ಪೂನಾಗ ಹೊಟ್ಟಿ ತುಂಬಲಾಗ ಹೋಗ್ಯಾರ. ನಾವು ಒಬ್ಬಾಕಿ ಮುದುಕಿ ಸಾಂದ್ರ ಮಕ್ಕಳು ತಗೊಂಡು ಮನೆಯಾಗೀನಿ. ಏನು ತಿನ್ಬೇಕು, ಏನು ಮಾಡಬೇಕು? ಇಲ್ಲೇ ಪಕ್ಕದಲ್ಲಿ ಕೃಷಿ ಮಹಾವಿದ್ಯಾಲಯವೂ ಇದ್ದು ಇಲ್ಲಿನ ಜನ ತಮ್ಮೂರಲ್ಲಿ ಉದ್ಯೋಗ ಸಿಗದೆ ಪೂನಾ, ಮುಂಬೈ ಕಡೆಗೆ ಗುಳೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವು ಇಲ್ಲಿಗೆ ಭೇಟಿ ನೀಡಿದಾಗ ಇಲ್ಲಿ ಹೆಚ್ಚಾಗಿ ಕಂಡಿದ್ದು ಮಕ್ಕಳು ಹಾಗೂ ಮಹಿಳೆಯರು ಮಾತ್ರ. ನಾವು ಮೊದಲೇ ತೋರಿಸಿದ ಒಬ್ಬ ಹುಡುಗನ ವಿಡಿಯೋ ತುಣುಕು ನೋಡಿದ್ರಿ ಅನ್ಸುತ್ತೆ. ಇದೇ ರೀತಿಯ ಪ್ರತಿಭಾನ್ವಿತ ಮಕ್ಕಳನ್ನ ಹೊಂದಿದ ಈ ಗ್ರಾಮದಲ್ಲಿ ನಿರುದ್ಯೋಗ ಸಮಸ್ಯೆ ತಾಂಡವಾಡುತ್ತಿದೆ ಅಲ್ಲದೆ ಮೂಲಭೂತ ಸೌಕರ್ಯಗಳ ಕೊರತೆ ಕೂಡ ಎದ್ದು ಕಾಣುತ್ತಿದೆ. ಸರ್, ಉಮೇಶ್ ರಾಠೋಡ್ ಅಂತ, ಇಲ್ಲಿ ಶಾಪುರ್ ತಾಲೂಕು ಪಕ್ಕದಲ್ಲಿರೋಂಥ ಹೊತ್ಪೇಟೆ ತಾಂಡ. ನಮ್ಮೂರಿನ ಸಮಸ್ಯೆ ಸಾಕಷ್ಟು ಅದಾವೆ ಸರ್. ಎಲ್ಲ ಜನರು ಗುಳೆ ಹೋಗಿದ್ದಾರೆ, ಕೆಲಸ ಇರಲಾರ್ದೆ, ಮಳೆ ಬಂದು ಎಲ್ಲ ರೈತರಿಗೆ ಸುಮಾರು ತೊಂದರೆ ಆಗಿದೆ. ಬೆಳೆದಂಥ ಬೆಳೆಗೂ ಕೈಗೆ ಸಿಗಲಾರ್ದೆ ಸಾಲ ಸೂಲ ಮಾಡಿ ಬೀಜ ಗೊಬ್ಬರ ತೊಗೊಳೋದಂಥ ಅವ್ರ ಕಾಟ ತಾಳಲಾರ್ದೆ ಗುಳೆಗೆ ಹೋಗಿದ್ದಂಥ ಉದಾಹರಣೆಗಳಿವೆ. ಹಂಗಾಗಿ ಮತ್ತೆ ಮನೆಯಲ್ಲಿದ್ದಂಥ ವಯಸ್ಸಾದವ್ರ ತಂದೆ ತಾಯಿ ನೋಡೋ ಸ್ಥಿತಿ ಇಲ್ಲದಂಗೆ ಈ ತಾಂಡದ ಪ್ರಶಸ್ತಿ ಆಗಿದೆ ಸರ್. ಮೋಹನ್ ರಾಠೋಡ್, ಹೊಟ್ಪೇಟೆ ನಡುವಿನ ತಾಂಡ ಸರ್. ರಸ್ತೆಗಳು ಇಲ್ಲ, ದಾರಿ ಇಲ್ಲ, ಕರೆಂಟ್ ಇಲ್ಲ, ಎಲ್ಲ ಸಮಸ್ಯೆ. ನೀರಿಲ್ಲ ಸರ್, ಬೋರಿಂಗ್ ಕೆಟ್ಟದ, ಯಾರಿಲ್ಲ ಸರ್, ಎಲ್ಲ ಹರ್ಯಾಣ ಅದ ಎಲ್ಲ. ಇಲ್ಲಿ ನೀವು ಎಲ್ಲೇ ನೋಡಿದ್ರೂ ಒಂದಲ್ಲ ಒಂದು ರೀತಿಯ ಮೂಲಭೂತ ಅಸೌಕರ್ಯ ಕಂಡೇ ಕಾಣ್ತೀರಿ. ಊರಲ್ಲೊಂದು ದೊಡ್ಡ ಸಮುದಾಯ ಭವನವಿದೆ, ಅದರ ಪರಿಸ್ಥಿತಿ ಹೇಗಿದೆ ನೋಡಿ. ಜನರ ಬಲಿ ಪಡೆಯಲು ಸಿದ್ಧವಾಗಿ ನಿಂತ ವಿದ್ಯುತ್ ಕಂಬಗಳು, ಕೊಳಚೆ ನೀರಿನಿಂದ ಆವೃತವಾದ ರಸ್ತೆಗಳು, ಬೀಗ ಹಾಕಿರುವ ಮನೆಗಳು, ಇವಿಷ್ಟು ಸಾಕು ಈ ಊರಿನ ಅಭಿವೃದ್ಧಿ ಬಗ್ಗೆ ಮಾತನಾಡೋಕೆ. ಇದು ನಾಲಿದು ಭಾಳ ಸಮಸ್ಯೆ ಐತ್ರಿ. ನಮ್ಮ ಪಿ ಡಿ ಒ ಅಧ್ಯಕ್ಷ ಕೂಡ ಮತ್ತು ಇಲ್ಲಿ ಇದ್ದರ ಆಕಾಂಕ್ಷಿಗಳನ್ನೆಲ್ಲ ಕೇರ್ ಮಾಡಲಾಗ್ಯದ್ರಿ. ಮತ್ತು ನಮ್ಮ ತೊಂದರೆ ಅಂದ್ರೆ ಕಂಬ, ಲೈಟ್ ಜೋತ್ ಬಿದ್ದ ವೈರ್ಗಳು. ಮತ್ತು ಪುನಃ ಇವ್ರಿಗೆ ಯಾರಿಗೆ ಪಿ ಡಿ ಒಗೆ ಯಾರಿಗೆ ಫೋನ್ ಮಾಡಿದಾಗ ಆಯ್ತು ನಾಳೆಗೆ ಬರ್ತೀವಿ, ನಾಡ್ದು ಬರ್ತೀವಿ ಅಂತ ಯಾರೋ ಕೇರ್ ಮಾಡಲ್ಲ. ನಮ್ಮ ಅಧಿಕಾರಿಗಳು MLA ಸಾಹೇಬ್ರ ಮತ್ತು ಪೂರಾ ಕೇರ್ ಮಾಡಲ್ಲ. ತಾಂಡ ಅಂದ್ರೆ ಪೂರಾ ಇದು ಗಮನಕ್ಕೆ ತಗೋಲ್ಲ. ಕುಡಿಯೋ ನೀರು ಇರ್ಬೋದು, ರಸ್ತೆ ಆಗಿರ್ಬೋದು, ತಾಂಡಗಳ ಮೂಲಭೂತ ಸೌಕರ್ಯ ಆಗಿರಬೇಕು, ಯಾವುದೇ ಥರ ಇಲ್ಲಿ ಒದಗಿಸುವಂಥ ಕೆಲಸ ಇನ್ನವರೆಗೂ ಆಗಿಲ್ಲ. ಆಗಿದೆ, ಅಲ್ಲಿಷ್ಟು ಇಲ್ಲಿಷ್ಟು, ಅಲ್ಲಿ ಚೂರು ಇಲ್ಲಿ ಚೂರು ಆಗಿದೆ. ಬಟ್ ಪೂರ ಪ್ರಮಾಣದ ಕೆಲಸ ಆಗಿಲ್ಲ. ಇನ್ನತನ ಆದ್ರೆ ಭೀ ನಮಗೊಂದು ಕುಡಿಯೋ ನೀರಿಂದ ಭಾಳ ತೊಂದರೆ ಇದೆ. ಹಾಗಾಗಿ ಇಲ್ಲಿ ಯಾವ ಥರದ್ದು ಯಾವುದೋ ಒಂದು ದೊಡ್ಡ ಕಾರ್ಖಾನೆ ಇಲ್ಲ ಈ ಭಾಗಕ್ಕೆ. ಹಾಗಾಗಿ ನಾವು ಗುಳೆ ಹೋಗೋ ಪ್ರಸಂಗ ಬರ್ತದೆ ಸರ್. ಯಾವುದೇ ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಇಲ್ಲಿಗೆ ಬರಲ್ಲ. ಎಷ್ಟೇ ಬಾರಿ ಮನವಿ ನೀಡಿದ್ರೂ ಅದ್ಯಾವುದನ್ನು ಲೆಕ್ಕಕ್ಕೆ ತೆಗೆದುಕೊಳ್ತಿಲ್ಲ. ನಿರುದ್ಯೋಗ ಸಮಸ್ಯೆಯಿಂದಾಗ್ಲಿ ಜನ ಊರು ಬಿಟ್ಟು ಪರವೂರು ಸೇರ್ತಿದ್ದಾರೆ. ಇಲ್ಲಿರುವ ಜನ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಬಳಲುತ್ತಿದ್ದಾರೆ. ಯಾರೊಂದಿಗೂ ತಮ್ಮ ಕಷ್ಟಗಳನ್ನ ಹೇಳಿಕೊಳ್ಳುವುದೆಂದು ತಿಳಿಯುತ್ತಿಲ್ಲ ಎನ್ನುತ್ತಿದ್ದಾರೆ ಇಲ್ಲಿನ ಜನರು. ಯಾರು ಸರ್ಕಾರ ಏನು ನೋಡಲ್ಲ, ಹಿಂದೆ ನೋಡಲ್ಲ, ಮುಂದೆ ನೋಡಲ್ಲ. ಎಲ್ಲ ಓಟ್ ಬೇಕಂದ್ರೆ ಓಟ್ ಕೇಳಕ್ಕೆ ಬರ್ತಾವೆ ಸರ್. ಎಲೆಕ್ಷನ್ ಬಂದಂದ್ರೆ ಓಟ್ ಹಾಕ್ರಿಪ್ಪ, ಹಂಗೆ ಮಾಡ್ತೀವಿ, ಇದು ಮನೆ ಹಾಕ್ತೀವಿ, ಅದು ಹಾಕ್ತೀವಿ ಅಂತಾರೆ ಸರ್. ಬಟ್ ನಮಗೆ ಮೊದಲಿಂದಲೇ ಅಷ್ಟು ಪ್ರಾಪರ್ಟಿ ಇಲ್ಲ, ಜಮೀನಿಲ್ಲ. ಒಂದೊಂದು ಎಕರೆಯಲ್ಲಿ ಒಂದೊಂದು ಮನೆಗೆ ಒಂದೊಂದು ಕುಟುಂಬಕ್ಕೆ ಒಂದೊಂದು ಎಕರೆ ಇದೆ. ಆ ಒಂದೊಂದು ಎಕರೆದಲ್ಲಿ ಏನು ಮಾಡೋಕ್ಕೆ ಸಾಧ್ಯ? ಮಳೆ ಕೈ ಕೊಟ್ಟಾಗ, ಬೆಳೆ ಕೈ ಕೊಟ್ಟಾಗ ಈ ಬದುಕೋ ಕುಟುಂಬ ಜೀವನ ನಡೆಸೋದು ಹೆಂಗೆ ಸಾಧ್ಯ? ಆಗಲ್ಲ. ಹಾಗಾಗಿ ಗುಳೆ ಹೋಗೋ ಪ್ರಸಂಗ ಬಂದಿದೆ ಸರ್ ನಮ್ಗೆ. ಆಲ್ರೆಡಿ ಪರಿಹಾರ ಇಲ್ಲ. ಅವ್ರ ಕೈಯಲ್ಲಿ 108 ಪರಿಹಾರ ಇದೆ. ಬಟ್ ಇಲ್ಲಿ ಸಮಸ್ಯೆ ಆ ಸರ್ಕಾರಕ್ಕೆ ಕೂಗು ಕೇಳ್ತಾ ಇಲ್ಲ.
ಇಲ್ಲಿ ಭಾಗಕ್ಕೆ ಒಂದು ದೊಡ್ಡ ಕಾರ್ಖಾನೆ ತರಬೇಕು, ಎಲ್ಲ ಗುಳೆ ಹೋಗೋ ಜನರಿಗೆ ತಡಿಬೇಕು, ತಡೆದು ಇಲ್ಲೇ ಆದಂತಂತೂ ಕೆಲಸ ಹಚ್ಚಬೇಕು. ಇಲ್ಲಿ ನಮ್ಮ ಪಂಚಾಯತಿಯಲ್ಲಿ ಉದ್ಯೋಗ ಖಾತ್ರಿ ಎಂಬುದನ್ನು ಕೆಲಸವನ್ನು ಯಾವುದೋ ಒಂದು ಉದ್ಯೋಗ ಖಾತ್ರಿ ಕೆಲಸ ಮಾಡಿ ಹೋಗ್ತಕ್ಕಂಥ ಗುಳೆ ಹೋಗ್ತಕ್ಕಂಥ ಕುಟುಂಬಗಳಿಗೆ ತಪ್ಪಿಸಿ ಇಲ್ಲೇ ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಕೊಡ್ಬೋದು. ಮಾಡಿದರೆ ಸಾಕಷ್ಟಿದೆ, ಬಟ್ ಅದಕ್ಕೆ ಯಾಕೋ ಈ ಕಡೆ ಗಮನ ಕೊಡ್ತಾ ಇಲ್ಲ ಯಾರು. ಇಲ್ಲಿರುವ ಯಾರಿಗೂ ಸ್ವಂತ ಜಮೀನಿಲ್ಲ, ಉದ್ಯೋಗವಿಲ್ಲ. ಮಕ್ಕಳು ಹಾಗೂ ಮನೆಯಲ್ಲಿರುವ ಹಿರಿಯ ಜೀವಿಗಳನ್ನ ಇಲ್ಲೇ ಬಿಟ್ಟು ಪರವೂರು ಸೇರಿದ ಗಂಡಸರು ಮತ್ತೆ ಇಲ್ಲಿಗೆ ಬರಬೇಕಾದ್ರೆ ಕುಟುಂಬದಲ್ಲಿ ಯಾರಾದರೂ ಸಾಯಬೇಕು ಅಥವಾ ಊರ ಜಾತ್ರೆ ನಡೀಬೇಕು. ಅಲ್ಲಿಯವರೆಗೆ ಈ ಊರಿನಲ್ಲಿ ಇಷ್ಟೇ ಜನರನ್ನು ಮಾತ್ರ ಕಾಣಲು ಸಾಧ್ಯ. ಇದಕ್ಕೂ ನಮಗೂ ಯಾವುದೇ ಸಂಬಂಧವಿಲ್ಲ ಎಂದುಕೊಂಡು ಬೆಚ್ಚಗೆ ಕುಳಿತುಕೊಂಡಿರುವ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಇನ್ನಾದರೂ ಎಚ್ಚೆತ್ತುಕೊಂಡು ಈ ಗ್ರಾಮಕ್ಕೆ ಒಮ್ಮೆಯಾದರೂ ಭೇಟಿ ನೀಡಲಿ, ಇಲ್ಲಿನ ಸಮಸ್ಯೆಗಳನ್ನು ಬಗೆಹರಿಸಲಿ ಎಂಬುದೇ ನಮ್ಮ ಆಶಯ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಗ್ರಾಮದಲ್ಲಿ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ವಾರ್ತಾಭಾರತಿ. ಕಲ್ಯಾಣ ಕರ್ನಾಟಕದ ಮೂಲೆ ಮೂಲೆಯ ಜನರ ಧ್ವನಿಯಾಗುತ್ತಿದೆ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೂ ಪಕ್ಕದ ಬೆಲ್ ಐಕನ್ ಒತ್ತಿ ಈ ನಿಮ್ಮ ಮಾಧ್ಯಮವನ್ನ ಬೆಂಬಲಿಸಿ ಪ್ರೋತ್ಸಾಹಿಸಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ಕೆಳಗೆ ಕಮೆಂಟ್ ಮಾಡಿ. ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ನೀವು ಹೀಗೆ ಮಾಡಿದಾಗ ನಿಮ್ಮ ಸಮಸ್ಯೆಗಳ ಈ ವಿಡಿಯೋ ಮತ್ತಷ್ಟು ಜನರಿಗೆ ತಲುಪಲಿದೆ. ಧನ್ಯವಾದಗಳು.